ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 21ರ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡಿ, ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ ಏಪ್ರಿಲ್ 21 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಕೂಡ ಹೌದು. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಇವತ್ತು ಏಪ್ರಿಲ್ 21 ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವಾಗಿ ನಾವೇನ್ ಮಾಡ್ತಾ ಇದೀವಿ, ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ನೀವೆಲ್ಲರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಓದಿರ್ತಾರ, ಏನಂದ್ರೆ ಭಾರತದಲ್ಲಿ ಅಥವಾ ಭಾರತ ಸಂವಿಧಾನದ ಪ್ರಕಾರ ಪ್ರಮುಖವಾಗಿ 3 ಆಧಾರ ಸ್ತಂಭಗಳಿವೆ. ಈ 3 ಆಧಾರ ಸ್ತಂಭಗಳನ್ನು ಹೊರತುಪಡಿಸಿ ಇನ್ನೊಂದು ಆಧಾರ ಸ್ತಂಭವಿದೆ. ಅವುಗಳು ಯಾವುವು ಅಂದ್ರೆ, ಒಂದನೇದು ಶಾಸಕಾಂಗ ಅಂತ ಕರಿತೀವಿ, ಇನ್ನೊಂದು ಕಾರ್ಯಾಂಗ ಅಂತ ಕರಿತೀವಿ, ಮೂರನೇದು ನ್ಯಾಯಾಂಗ ಅಂತ ಹೇಳ್ತೀವಿ, ಇನ್ನು ನಾಲ್ಕನೇದು ಯಾವ್ದಾಗ ಅಂದ್ರೆ ಮಾಧ್ಯಮ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಶಾಸಕಾಂಗದ ಕಾರ್ಯ ಏನಂದ್ರೆ ಶಾಸನಗಳನ್ನ ಮಾಡೋದು, ಕಾನೂನುಗಳನ್ನ ಮಾಡೋದು, ಈ ಒಂದು ಶಾಸಕಾಂಗದ ಪ್ರಮುಖ ಉದ್ದೇಶವಾಗಿದೆ. ಇನ್ನು ತದನಂತರದಲ್ಲಿ ಕಾರ್ಯಾಂಗ ಏನಂದ್ರೆ ಶಾಸಕಾಂಗ ಮಾಡಿರ್ತಕ್ಕಂಥ ಪ್ರತಿಯೊಂದು ಕಾನೂನುಗಳನ್ನ, ಶಾಸಕಾಂಗ ಹಾಕೊಂಡಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳನ್ನ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವುದು ಅಥವಾ ಕಾರ್ಯರೂಪಕ ತರುವ ಜವಾಬ್ದಾರಿ ಯಾವುದಿದೆ ಅಂದ್ರೆ ಕಾರ್ಯಾಂಗದಿದೆ. ಸೊ ಈ ಕಾರ್ಯಾಂಗ ಮತ್ತು ಈ ಒಂದು ಶಾಸಕಾಂಗದ ಮಧ್ಯದಲ್ಲಿ ಈ ಸಂವಿಧಾನವನ್ನು ಸಂರಕ್ಷಣೆದು ಮತ್ತು ಭಾರತ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋದು ನ್ಯಾಯಾಂಗದ ಪ್ರಮುಖ ಉದ್ದೇಶವಾಗಿದೆ. ಮಾಧ್ಯಮದ ಪ್ರಮುಖ ಕೆಲಸವೇನೆಂದ್ರೆ ಸರ್ಕಾರ ಏನು ಒಂದು ಪ್ರಾಮಿಸ್ ಅನ್ನು ಸಿಟಿಸನ್ಸ್ ಗಳಿಗೆ ಮಾಡಿದೆ ಮತ್ತು ಸಂವಿಧಾನದ ಪ್ರಕಾರ DPSPಯಲ್ಲಿ ಏನು ಒಂದು ಸರ್ಕಾರಿಗೆ ಸೂಚನೆಗಳಿದಾವೆ, ಸೊ ಅದನ್ನ ಫಾಲೋ ಮಾಡ್ತಾ ಇದ್ದಾನೋ ಇಲ್ಲೋ ಅಂತಕ್ಕಂಥದ್ದು ಜನರಿಗೆ ತೋರಿಸುವುದು ಮಾಧ್ಯಮದ ಪ್ರಮುಖ ಕೆಲಸ. ಇವು ಭಾರತದಲ್ಲಿರ್ತಕ್ಕಂಥ ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಇವು 3 ಆಧಾರ ಸ್ತಂಭಗಳು ಪ್ಲಸ್ 4ನೇದು ಯಾವುದಂದ್ರೆ ಮಾಧ್ಯಮ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಎರಡನೇದು ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಕಾರ್ಯಾಂಗ ಅಂತ ಹೇಳ್ತೀವಿ, ದಟ್ ಈಸ್ ಇದು ಅಂತ ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ. ಸೊ ಈ ಕಾರ್ಯಾಂಗ ಸಕ್ಸಸ್ ಆಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪ್ರೋಗ್ರಾಮ್ಸ್ಗಳನ್ನ ಹಾಕೊಂಡಿರ್ತಕ್ಕಂಥ ವೆಲ್ಫೇರ್ ಸ್ಕೀಮ್ಸ್ಗಳು ಅಲ್ಲಿ ಬಡ ಜನತೆಗೆ, ಆ ಒಂದು ದೇಶದಲ್ಲಿರ್ತಕ್ಕಂಥ ಜನತೆಗೆ ತಲುಪಬೇಕಾಗತ್ತೆ. ಸೊ ಅವೆಲ್ಲ ಸಕ್ಸಸ್ಫುಲ್ ಆಗಿ ತಲುಪಬೇಕಂದ್ರೆ ಎಕ್ಸಿಕ್ಯೂಟಿವ್ ಅಂದ್ರೆ ಪ್ರೋಗ್ರಾಮ್ಸ್ಗಳೆಲ್ಲ ಇಂಪ್ಲಿಮೆಂಟೇಷನ್ ಆಗ್ಬೇಕಾದ್ರೆ ಸೊ ಇಲ್ಲಿ ಇರ್ತಕ್ಕಂಥ ಯಾರಂದ್ರೆ ಅಧಿಕಾರಿಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು, ಅರ್ಥ ಆಯ್ತಾ, ಅಧಿಕಾರಿಗಳು. ಸೊ ಅಂತ ಒಂದು ಅಧಿಕಾರಿಗಳಿಗೆ ನಾಗರಿಕ ಸೇವೆಗಳನ್ನ ಅವ್ರು ಮಾಡಿದ್ದನ್ನ ಸ್ಮರಣೆ ಮಾಡೋದಕ್ಕೋಸ್ಕರ ಸೊ ಈ ಡೇನ ನಾವೇನ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್. ಪ್ರತಿ ವರ್ಷ ಏಪ್ರಿಲ್ 21ರಂದು ಭಾರತದ ಆಡಳಿತ ಯಂತ್ರವನ್ನು ನಡೆಸಲು ದಣಿವರಿ ಇಲ್ಲದೆ ಕೆಲಸ ಮಾಡುವ ದೇಶದ ವಿವಿಧ ಸಾರ್ವಜನಿಕ ಇಲಾಖೆಗಳಲ್ಲಿ ತೊಡಗಿರುವ ಎಲ್ಲಾ ಅಧಿಕಾರಿಗಳಿಗೆ ಶ್ಲಾಘನೀಯ ಸಂಕೇತವಾಗಿ ಭಾರತದಲ್ಲಿ ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನ ಆಚರಣೆಯನ್ನ ಮಾಡ್ತೀವಿ ಏಪ್ರಿಲ್ 21. ಇದರ ಹಿನ್ನೆಲೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್, ಇದನ್ನು ಕೂಡ ಇಂಪಾರ್ಟೆಂಟು, ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು 1947ರಲ್ಲಿ ದೆಹಲಿಯ ಒಂದು ಮೆಟಾ ಕಾಪ್ ಹೌಸ್ ನಲ್ಲಿ ಆಡಳಿತ ಸೇವೆಗಳ ಅಧಿಕಾರಿಗಳ ಒಂದು ಪ್ರೊಬೇಷನರಿಗಳನ್ನು ಉದ್ದೇಶಿಸಿ ಮಾತನಾಡಿದ ದಿನವನ್ನ ಸ್ಮರಿಸಲು ಈ ದಿನಾಂಕವನ್ನ ಆಯ್ಕೆ ಮಾಡಲಾಗಿದೆ. ಅರ್ಥ 1947 ಭಾರತಕ್ಕೆ ಏನಾಯ್ತು, ಸ್ವತಂತ್ರವಾಯಿತು. ಈ ಒಂದು ಸ್ವತಂತ್ರ ಬಂದ ನಂತರ ಏಪ್ರಿಲ್ 21ರಂದು ಏಪ್ರಿಲ್ 21ರಂದು ಅಲ್ಲಿ ಏನಂದ್ರೆ ಅಧಿಕಾರಿಗಳನ್ನ ಕುರಿತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನ್ ಮಾಡಿದ್ರೆ ಒಂದು ಸ್ಪೀಚ್ ಅನ್ನು ಕೊಟ್ಟಿದ್ರು. ಅದು ಆ ಸ್ಪೀಚ್ ಒಂದು ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಆಗಿದ್ದು. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಏಪ್ರಿಲ್ 21ನ್ನ ನಾವು ಈ ಒಂದು ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥಾಯ್ತಾ, ಹಿನ್ನೆಲೆ ಇನ್ಫಾರ್ಮೇಶನ್ ಕೂಡ ಗೊತ್ತಿರಬೇಕು. ಇನ್ನ ಕಂಪನಿಯ ನಿಯಮದ ಅಡಿಯಲ್ಲಿ ಭಾರತದಲ್ಲಿ ನಾಗರಿಕ ಸೇವೆಗಳು, ಅರ್ಥಾಯ್ತಾ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಭಾರತ ಒಂದು ಏನಂದ್ರೆ ಬ್ರಿಟಿಷರ ಕಾಲದಲ್ಲಿತ್ತು. ಬ್ರಿಟಿಷರು ಈ ದೇಶವನ್ನ ಆಳ್ವಿಕೆ ಮಾಡಬೇಕಾದ್ರೆ ವಿವಿಧ ಒಂದು ಕಾನೂನುಗಳನ್ನ ಜಾರಿಗೆ ತಂದಿದ್ರು. ಆ ಒಂದು ಕಾನೂನದ ಅಡಿಯಲ್ಲಿ ಮತ್ತು ಬ್ರಿಟಿಷರ ಕಾಲದಲ್ಲಿ ಈ ನಾಗರಿಕ ಸೇವೆಗಳು ಯಾವ ತರ ಇದ್ದು ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, 1772ರಲ್ಲಿ ಅವಾಗಿನ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಾರ್ನ್ ಹೇಸ್ಟಿಂಗ್ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾಗರಿಕ ಸೇವೆಗಳಿಗೆ ಅಡಿಪಾಯವನ್ನ ಹಾಕಿದರು. ನೋಡ್ರಿ, ಇಲ್ಲಿ ನಾಗರಿಕ ಸೇವೆಗಳಿಗೆ ಅಡಿಪಾಯ ಹಾಕಿದವರು ಯಾರಂದ್ರೆ ವಾರ್ನ್ ಹೇಸ್ಟಿಂಗ್, ಗೊತ್ತಿರಬೇಕು. 1772ರಲ್ಲಿ ಅವರು 1772 ಒಂದು ನ್ಯಾಯಾಂಗ ಯೋಜನೆಯಲ್ಲಿ ಪರಿಚಯಿಸುವ ಮೂಲಕ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಕಚೇರಿಯನ್ನು ಸ್ಥಾಪಿಸಿದರು.
ನೋಡಿ, ಜಿಲ್ಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕಚೇರಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಗವರ್ನರ್ ಜನರಲ್ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್ಸ್ 1772ರಲ್ಲಿ. ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವೆಗಳನ್ನು ಆಧುನೀಕರಣಗೊಳಿಸಿದರು. ಆದುದರಿಂದ ಇವರನ್ನು ಭಾರತ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇಂಪಾರ್ಟೆಂಟು. ಈ ಒಂದು ನೋಡ್ರಿ, ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆ ಕೇಳ್ತಾರಂದ್ರ, ನಿಮಗೆ ಈ ಒಂದು ನಾಗರಿಕ ಸೇವೆಗಳಿಗೆ ಅಡಿಪಾಯ ಹಾಕದ ಒಂದು ಗವರ್ನರ್ ಜನರಲ್ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್ ಅಂತ ಹೇಳಬೇಕು. ತದನಂತರದಲ್ಲಿ ಮ್ಯಾಜಿಸ್ಟ್ರೇಟ್ ಕಚೇರಿಯನ್ನ ಸ್ಥಾಪನೆ ಮಾಡಿದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್ ಅಂತ ಹೇಳಬೇಕು. ಇನ್ನು ಈ ಒಂದು ನಾಗರಿಕ ಸೇವೆಗಳನ್ನ ಆಧುನೀಕರಣಗೊಳಿಸಿ ಈ ಒಂದು ಭಾರತ ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರತ್ತೆ ಕೇಳಿದಾಗ ನೀವು ಹೇಳಬೇಕು ಲಾರ್ಡ್ ಕಾರ್ನ್ವಾಲಿಸ್. ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದವರು, ನಾಗರಿಕ ಸೇವೆ ವ್ಯವಸ್ಥೆಗಳನ್ನ ಆಧುನೀಕರಣಗೊಳಿಸೋರು, ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತ ಸುಮಾರು ಬಾರಿ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತೆ? ಲಾರ್ಡ್ ಕಾರ್ನ್ವಾಲಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಲಾರ್ಡ್ ಮೆಕಾಲೆ ವರದಿ ಅರ್ಹತೆ ಆಧಾರಿತ ನಾಗರಿಕ ಸೇವಕನ ಪರಿಕಲ್ಪನೆ ಪರಿಚಯಿಸಿತು. ಲಾರ್ಡ್ ಮೆಕಾಲೆ ವರದಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಈ ವರದಿಯನ್ನ ಅರ್ಹತೆ ಆಧಾರದ ಮೇಲೆ ಈ ಒಂದು ನಾಗರಿಕ ಸೇವಕರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ನೋಡ್ರಿ, ICS ಪರೀಕ್ಷೆ ಪಾಸ್ ಆದ ಮೊದಲ ಭಾರತೀಯ ಯಾರಂತ ನಿಮ್ಮ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸತ್ಯೇಂದ್ರನಾಥ್ ಟ್ಯಾಗೋರ್ ಇಸ್ ದ ರೈಟ್ ಆನ್ಸರ್. 1869ರಲ್ಲಿ ಪಾಸ್ ಆದ ಇತರೆ ಭಾರತೀಯರು ಅಂದ್ರೆ RC ದತ್ ಅವರು ಮತ್ತು ಬಿಹಾರಿ ಲಾಲ್ ಗುಪ್ತಾ ಅವರು, ಸುಭಾಷ್ ಚಂದ್ರ ಬೋಸ್ ಅವರು 1919ರಲ್ಲಿ ಪಾಸ್ ಆಗಿದ್ದಾರೆ. ICS ಪರೀಕ್ಷೆ ಪಾಸ್ ಮಾಡಿದ ಮೊದಲ ಭಾರತೀಯರಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್. 1869ರಲ್ಲಿ ICS ಪರೀಕ್ಷೆಯನ್ನು ಪಾಸ್ ಮಾಡಿದ ಯಾರಂದ್ರೆ RC ದತ್ ಮತ್ತು ಬಿಹಾರಿ ಲಾಲ್ ಗುಪ್ತಾ. ಇನ್ನು 1919ರಲ್ಲಿ ಯಾರಂದ್ರೆ ಸುಭಾಷ್ ಚಂದ್ರ ಕೂಡ ICS ಪರೀಕ್ಷೆಯನ್ನ ಏನ್ ಮಾಡಿದಾರೆ ಅಂದ್ರೆ ಪಾಸ್ ಮಾಡಿರ್ತಕ್ಕಂಥ ಭಾರತೀಯರು. ಇನ್ನು ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗಗಳು ಇಂಪಾರ್ಟೆಂಟು, ಸುಮಾರು ಬಾರಿ ಕೇಳಿದರೆ. ಅರ್ಥ ಆಯ್ತಾ? ನಾನು ಇನ್ ಡೆಪ್ತ್ ಆಗಿ ಅದ್ರ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಬಟ್ ಅವು ಏನಾದ್ರು ರೆಕಮೆಂಡೇಶನ್ ಅನ್ನೋಂಥದ್ದು ಕೊಡ್ತಾ ಇಲ್ಲ. ಬಟ್ ಅವು ಏನಂದ್ರೆ ಯಾವ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರ ಮತ್ತು ಹೊಂದಿಸಿ ಬರೋದಲ್ಲಿ ನಿಮಗೆ ಡೇಟ್ಗಳನ್ನ ಕೊಡ್ತಾರ. ಸೊ ಅದರಲ್ಲಿ ನಿಮಗೆ ಹೆಲ್ಪ್ ಆಗುತ್ತಾ. ಹಚಿಸನ್ ಕವಿ ಆಯೋಗ 1886ರಲ್ಲಿ ಬಂದಿತ್ತು. ಇನ್ನು ಲೀ ಆಯೋಗ 1924. ದೀಸ್ ಆರ್ ರಿಲೇಟೆಡ್ ಟು ದ ಸಿವಿಲ್ ಸರ್ವಿಸ್. ಸಿವಿಲ್ ಸರ್ವಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗಗಳು. ಇನ್ನು ಸಾರ್ವಜನಿಕ ಸೇವಾ ಆಯೋಗ 1926. ಸ್ವತಂತ್ರ ನಂತರದ ಸಮಿತಿಗಳ ಬಗ್ಗೆ ಮಾತಾಡ್ತಾ ಬಂದಾಗ ಕೊಠಾರಿ ಸಮಿತಿ 1976 3 ಹಂತದ ಆಯ್ಕೆ ಪ್ರಕ್ರಿಯೆಯನ್ನು ಶಿಫಾರಸು ಮಾಡಿತ್ತು. ಒಂದೇನಂದ್ರೆ ಪ್ರಿಲಿಮ್ಸ್ ಇರಬೇಕು, ಮೇನ್ಸ್ ಇರಬೇಕು, ಆಮೇಲೆ ಇಂಟರ್ವ್ಯೂ ಇರಬೇಕು. ಈ ಒಂದು 3 ಹಂತದ ಪ್ರಕ್ರಿಯೆಯನ್ನು ಆಯ್ಕೆ ಮಾಡಿದ್ದು ಕೊಠಾರಿ ಸಮಿತಿ ಹೇಳಿದ್ದು. ಸತೀಶ್ ಚಂದ್ರ ಸಮಿತಿ 1989ರಲ್ಲಿ ಬಂತು. ಪ್ರಬಂಧ ಪರಿಚಯಿಸಲು ಶಿಫಾರಸು ಮಾಡಿತು. ಈ ಒಂದು ಸತೀಶ್ ಚಂದ್ರ ಸಮಿತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ಹೋಟಾ ಆಯೋಗ ಬಹಳ ಇಂಪಾರ್ಟೆಂಟು. 2004 ಪ್ರಾಥಮಿಕ ಪರೀಕ್ಷೆಯಲ್ಲಿ ಆಪ್ಟಿಟ್ಯೂಡ್ ಅನ್ನ ಪರಿಚಯಿಸಲಾಯಿತು. ಆಯ್ತಾ? ಪ್ರಾಥಮಿಕ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಿರುತ್ತೆ, ಸೊ ಅದರಲ್ಲಿ ಆಪ್ಟಿಟ್ಯೂಡ್ ಇರಬೇಕಂತ ಹೇಳಿತ್ತು. ಇನ್ನು ವಿಶೇಷಾಂಕಗಳು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇವೆಲ್ಲ ಇಂಪಾರ್ಟೆಂಟ್. ನಾನು ಏನು ಹೇಳಿದ್ದೀನಿ, ಹೋಟಾ ಆಯೋಗ ಕೂಡ ಇಂಪಾರ್ಟೆಂಟು, ತದನಂತರದಲ್ಲಿ ಹಚಿಸನ್ ಆಯೋಗ ಇಂಪಾರ್ಟೆಂಟು, ಲೀ ಆಯೋಗ ಇಂಪಾರ್ಟೆಂಟು, ಆಮೇಲೆ ಕೊಠಾರಿ ಸಮಿತಿ ಇಂಪಾರ್ಟೆಂಟು, ಸತೀಶ್ ಚಂದ್ರ ಸಮಿತಿ, ಇವೆಲ್ಲ ನಿಮಗೆ ಏನು ಮಾಡ್ತಾರೆ ಅಂದ್ರೆ ಹೊಂದಿಸಿ ಬರೋದಲ್ಲಿ ಕೇಳ್ತಾರೆ, ಗೊತ್ತಿರಬೇಕು ಇವೆಲ್ಲ. ಇನ್ನು ವಿಶೇಷಾಂಕಗಳ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತದಲ್ಲಿ ನಾಗರಿಕ ಸೇವೆಗಳಿಗೆ ಅಡಿಪಾಯ ಹಾಕಿದವರು ಯಾರಂದ್ರೆ ಕೇಳಿದಾಗ ವಾರ್ನ್ ಹೇಸ್ಟಿಂಗ್ ಅಂತ ಹೇಳಬೇಕು. ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಆಧುನೀಕರಿಸಿದವರು ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಬೇಕು. ಭಾರತ ಪ್ರಪ್ರಥಮ IAS ಅಧಿಕಾರಿ ಯಾರಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತ ಹೇಳಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಸುಮಾರು ಬಾರಿ ಈ 3 ಫ್ಯಾಕ್ಟ್ಸ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಅದಲ್ಲದೆ ಭಾರತ ಒಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯನ್ನು ಪರಿಚಯಿಸಿದ ಯಾರಂದ್ರೆ ವಾರ್ನ್ ಹೇಸ್ಟಿಂಗ್ಸ್ 1772. ಈಗಾಗಲೇ ನಾನು ಹೇಳಿದ್ದೀನಿ. ಭಾರತದಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ಕಚೇರಿ ಸ್ಥಾಪಿಸಿದವರು ಯಾರಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದರೆ. ಸೂಪರಿಂಟೆಂಡೆಂಟ್ ಪೊಲೀಸ್ ಕಚೇರಿಯನ್ನ ಸ್ಥಾಪಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯನ್ನು ಪರಿಚಯಿಸಿದವರು ವಾರ್ನ್ ಹೇಸ್ಟಿಂಗ್ಸ್. ಭಾರತದಲ್ಲಿ ಮುಖ್ಯ ಕಾರ್ಯದರ್ಶಿ ಕಚೇರಿಯನ್ನು ರಚಿಸಿದವರು ಯಾರಂದ್ರೆ ಲಾರ್ಡ್ ವೆಲ್ಲೆಸ್ಲಿ. ಅದಾಯ್ತಾ? ಚೀಫ್ ಸೆಕ್ರೆಟರಿ ಅಂತ ನಾವ್ ಏನ್ ಹೇಳ್ತೀವಿ ಈಗ, ಅದನ್ನ ಕ್ರಿಯೇಟ್ ಮಾಡಿದವರು ಲಾರ್ಡ್ ವೆಲ್ಲೆಸ್ಲಿ. SP ಅಂತ ಏನ್ ಹೇಳ್ತೀವಿ ನಾವು, ಅದು ಕ್ರಿಯೇಟ್ ಮಾಡಿದವರು ಲಾರ್ಡ್ ಕಾರ್ನ್ವಾಲಿಸ್. ಇನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಅದಾಯ್ತಾ? ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನಾವ್ ಏನಂತೀವಿ, ಸೊ ಅದನ್ನ ಕ್ರಿಯೇಟ್ ಮಾಡಿದವರು ವಾರ್ನ್ ಹೇಸ್ಟಿಂಗ್ಸ್. ಸೊ ಎಲ್ಲಾ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ಅದಾಯ್ತಾ? SP ಒಂದ್ ಕಡೆ ಕೊಡ್ತಾರ, ಚೀಫ್ ಸೆಕ್ರೆಟರಿ ಒಂದ್ ಕಡೆ ಕೊಡ್ತಾರ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಒಂದ್ ಕಡೆ ಕೊಡ್ತಾರ, ಒಂದ್ ಕಡೆ ಈ ಗವರ್ನರ್ ಜನರಲ್ ಹೆಸರುಗಳನ್ನ ಕೊಡಬಹುದು. ಅರ್ಥ ಆಯ್ತಾ? ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ಮ್ಯಾಗಝಿನ್ಸ್ ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. 1 ಮಂತ್ಗೆ ಏನಾಗುತ್ತೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024ರವರೆಗೆ 600 ಆಗುತ್ತೆ. 2022ರಿಂದ ಬೇಕಂದ್ರೆ ನಿಮಗೆ ಮಾರ್ಚ್ 2024ರವರೆಗೆ ಸಿಗುತ್ತೆ 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಅಲ್ಲಿ ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ
ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಅಥವಾ PDF ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ನೋಡಿ ಸುಮಾರು ಜನ ನನಗೆ ವಾಟ್ಸಪ್ ಮುಖಾಂತರ ಟೆಲಿಗ್ರಾಮ್ ಮುಖಾಂತರ ಕೇಳ್ತಾ ಇದ್ದಾರೆ, ಸರ್ ನಿಮ್ಮ ನೋಟ್ಸ್ಗಳನ್ನು VAಗೆ ಹೆಲ್ಪ್ ಆಗುತ್ತೇನು, PDOಗೆ ಹೆಲ್ಪ್ ಆಗುತ್ತೇನು, KSಗೆ ಹೆಲ್ಪ್ ಆಗುತ್ತೇನು. ನೋಡ್ರಿ ಎಲ್ಲ ಎಕ್ಸಾಮಿನೇಷನ್ಗೆ ನಿಮ್ಗೆ ಹೆಲ್ಪ್ ಆಗುವ ದೃಷ್ಟಿಯಲ್ಲೇ ನಾವು ಕರೆಂಟ್ ಅಫೇರ್ಸನ್ನು ಡಿಸೈನ್ ಮಾಡಿ ಕೊಡ್ತಾ ಇದ್ದೀವಿ. ಕಂಟಿನ್ಯೂಸ್ ಅನ್ನ ಕ್ಲಾಸ್ ಕೇಳಿ 80 to 90% ಏನು ಮಾಡ್ತೀವಿ ಅಂದರೆ ನಿಮಗೆ ಎಫಿಷಿಯನ್ಸಿ ಪ್ರೊವೈಡ್ ಮಾಡೇ ಮಾಡ್ತೀವಿ. ಅರ್ಥ ಆಯ್ತಾ? ಟ್ರಸ್ಟ್ ಮಾಡಿ ಕಂಟಿನ್ಯೂಸ್ ಕ್ಲಾಸ್ ನೋಡಿ. ಯಾರು ನಿಮಗೆ ನೋಡೋಕ್ಕಾಗಿಲ್ಲ, ನಮ್ಮ ಪ್ರೀವಿಯಸ್ ಕ್ಲಾಸ್ಗಳನ್ನು ಕೇಳೋಕ್ಕಾಗಿಲ್ಲ, ಯಾರಿಗೆ ಸಮಯವಿಲ್ಲ, ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡು ನೀವು ಪಿಕಪ್ ಆಗಬಹುದು. ಅದನ್ನು ಕೂಡ ಒಂದು ಆಪ್ಷನ್ಸ್ ಇದೆ. ನಿಮಗೆ ಏನಾದರೂ PDO VA ಮತ್ತು PSIಗೆ ಓದ್ತಾ ಇದ್ರೆ ಈ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಇನ್ನೇನಾದರೂ KSಗೆ ಓದ್ತಾ ಇದ್ರೆ ನೀವು ಇದನ್ನು ತೊಗೋಬೇಕು. ಅರ್ಥ ಆಯ್ತಾ? 2 ವರ್ಷದ ನೀವು ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಗಿರಬೇಕು. ನೀವೇನಾದರೂ KS ಪಾಸ್ ಆಗಬೇಕಾದ್ರೆ. ಜೊತೆಗೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಮಸ್ಟ್ ರೀಡ್ ಡಾಕ್ಯುಮೆಂಟ್ಸ್. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ನೋಡಿ, ಪ್ರತಿಷ್ಠಿತ ಆರ್ಯಭಟ್ಟ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಾವುಲೂರಿ ಸುಬ್ಬರಾವ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಇಸ್ರೋ ಮಾಜಿ ವಿಜ್ಞಾನಿ ಪಾವುಲೂರಿ ಸುಬ್ಬರಾವ್ ಅವರಿಗೆ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಪ್ರತಿಷ್ಠಿತ ಆರ್ಯಭಟ್ಟ ಪ್ರಶಸ್ತಿಯನ್ನು ನೀಡಿದೆ. ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ಆರ್ಯಭಟ್ಟ ಪ್ರಶಸ್ತಿ ಅಂತಕ್ಕಂಥದ್ದು ನೀಡುತ್ತೆ. ಸೊ ಅವರು ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಪಾವುಲೂರಿ ಸುಬ್ಬರಾವ್ ಅವರು ಆಯ್ಕೆ ಆಗಿದ್ದಾರೆ. ಭಾರತದಲ್ಲಿ ಗಗನಯಾತ್ರಿಗಳ ಉತ್ತೇಜನಕ್ಕೆ ಅವರು ನೀಡಿದ ಅತ್ಯುತ್ತಮ ಜೀವಮಾನದ ಕೊಡುಗೆಯನ್ನು ಗುರುತಿಸಿ ಈ ಗೌರವವನ್ನು ಪಡೆದರು. ಅರ್ಥ ಆಯ್ತಾ? ಅವ್ರು ಏನೋ ಒಂದು ಸಾಧನೆಯನ್ನು ಮಾಡಿದರೆ, ಸೊ ಅದನ್ನು ಸ್ಮರಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ದಟ್ ಇಸ್ ಆರ್ಯಭಟ್ಟ ಪ್ರಶಸ್ತಿ ಅಂತಕ್ಕಂಥದ್ದು. ಇನ್ನು ಆರ್ಯಭಟ್ಟ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಇದನ್ನು ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಸ್ಥೆ ಏನು ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಈ ಪ್ರಶಸ್ತಿಯನ್ನು 5ನೇ ಶತಮಾನದ ಭಾರತೀಯ ಖಗೋಳಶಾಸ್ತ್ರ ಆಗಿರ್ತಕ್ಕಂಥ ಮತ್ತು ಗಣಿತಶಾಸ್ತ್ರ ಆಗಿರ್ತಕ್ಕಂಥ ಆರ್ಯಭಟ್ಟ ಅವರ ಗೌರವಾರ್ಥಕವಾಗಿ ಮತ್ತು 1975 ಉಡಾವಣೆಯಾದ ಆರ್ಯಭಟ್ಟ ಎಂಬ ಭಾರತ ಮೊದಲ ಉಪಗ್ರಹದ ಸ್ಮರಣಾರ್ಥಕವಾಗಿ ಇದಕ್ಕೆ ಹೆಸರಿಡಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇತಿಹಾಸದಲ್ಲಿ ಕೂಡ ಓದಿದಿರಾ, ಭೂಗೋಳಶಾಸ್ತ್ರದಲ್ಲಿ ಕೂಡ ಓದಿದಿರಾ ಆರ್ಯಭಟ್ಟ ಅವರು ಮಾಡಿರ್ತಕ್ಕಂಥ ಕಾರ್ಯ. ತದನಂತರದಲ್ಲಿ 1975 ಭಾರತದ ಒಂದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ನಾನು ಈಗಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಏನಾಯ್ತಂದ್ರೆ ನಾವು ಆರ್ಯಭಟ್ಟ ಅಂತಕ್ಕಂಥ ಮೊದಲ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು. ಸೊ ಅದರ ಸ್ಮರಣಾರ್ಥಕವಾಗಿ ಆರ್ಯಭಟ್ಟ ಅಂತಕ್ಕಂಥ ಪ್ರಶಸ್ತಿ ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ನೀಡುತ್ತೆ. ಈ ಬಾರಿ ಯಾರಂದ್ರೆ ಪುಲರಾವ್ ಸುಬ್ಬರಾವ್ ಅಂತಕ್ಕಂಥವರು ಆಯ್ಕೆ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಗಗನಯಾತ್ರಿಗಳ ಉತ್ತೇಜನಕ್ಕೆ ನೀಡಿದ ಅತ್ಯುತ್ತಮ ಜೀವಮಾನದ ಕೊಡುಗೆಗಾಗಿ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. ಪ್ರಶಸ್ತಿಯ ಮೊತ್ತ ಎಟ್ಟಂದ್ರೆ 1 ಲಕ್ಷ ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ನಗದು ಬಹುಮಾನ ಗೊತ್ತಿರಬೇಕು, ಯಾರು ಆಯ್ಕೆ ಆಗಿದ್ರೆ ಗೊತ್ತಿರಬೇಕು, ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಅಂತಕ್ಕಂಥ ಫ್ಯಾಕ್ಟ್ಸ್ ಕೂಡ ಕ್ಲಿಯರ್ ಆಗಿ ಇರಬೇಕು. ಅದಷ್ಟೇ ಓದ್ರೆ ಸಾಲದು. ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ, ದೇಶದಲ್ಲಿ ಗಗನಯಾತ್ರಿಗಳ ಅಭಿವೃದ್ಧಿಯನ್ನು ಉತ್ತೇಜಿಸಲು ಇದನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿದೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಶ್ರೀಧರ್ ಪಣಿಕರ್ ಸೋಮನಾಥ್ ಅವರು ಇದರ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಅರ್ಥ ಆಯ್ತಾ? ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಆರ್ಯಭಟ ಪ್ರಶಸ್ತಿ. ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ 38ನೇ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ವೀಡನ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆ ಈಗಾಗಲೇ ನಾನು ಆರ್ಟೆಮಿನಿಸ್ ನೋಡಿ, ಆರ್ಟೆಮಿನಿಸ್ 1 ಅಂದ್ರೆ ಏನು, ಆರ್ಟೆಮಿನಿಸ್ 2 ಅಂದ್ರೆ ಏನು, ಆರ್ಟೆಮಿನಿಸ್ 3, ಆರ್ಟೆಮಿನಿಸ್ 4 ಇವು ಎಲ್ಲಕ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಅರ್ಥ? ಆರ್ಟೆಮಿನಿಸ್ ಮಿಷನ್ ಅಂದ್ರೆ ಏನು, ಆರ್ಟೆಮಿನಿಸ್ 1 ಅಂದ್ರೆ ಏನು, ಆರ್ಟೆಮಿನಿಸ್ 2 ಅಂದ್ರೆ ಏನು. ಅರ್ಥ? ಅದು ನಿಮಗೆ KPSC ಅಲ್ಲಿ ಪ್ರಶ್ನೆನೂ ಕೂಡ ಕೇಳಿದರೆ ಗ್ರೂಪ್ C ಅಲ್ಲಿ. ಅರ್ಥ ಆಯ್ತಾ? ಬೇಕಾದ್ರೆ ನಮ್ಮ ಮ್ಯಾಗ್ಝಿನ್ ಅನ್ನ ಯಾರು ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರಿ, ಕಂಟಿನ್ಯೂಸ್ ತಗೋತಾ ಇದ್ರಿ, ತೆಗೆದು ನೋಡಿ. ನಿಮಗೆ ಆರ್ಟೆಮಿಸ್ ಬಗ್ಗೆ ಸಂಪೂರ್ಣವಾಗಿ ನಾನು ಏನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ ಮತ್ತು ಮಲ್ಟಿಪಲ್ ಟೈಮ್ಸು ಏನು ಮಾಡಿದ್ದೀನಿ, ಮ್ಯಾಗ್ಝಿನ್ ಅಲ್ಲಿ ಕೂಡ ಕವರ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಜಸ್ಟ್ ಆರ್ಟೆಮಿಸ್ ಒಪ್ಪಂದ ಅಂದ್ರೆ ಏನು, ಯಾವ ದೇಶ ಸಹಿ ಹಾಕಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಏಪ್ರಿಲ್ 16, 2024ರಂದು ಸ್ವೀಡನ್ ನಾಸಾದ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ 38ನೇ ರಾಷ್ಟ್ರವಾಗಿದೆ. ನೋಡಿ, ಈ ತರ ಪ್ರಶ್ನೆಗಳು ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ. ಏಪ್ರಿಲ್ 15, 2024ರಂದು ಸ್ವಿಟ್ಜರ್ಲ್ಯಾಂಡ್ನ ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಮಾಡಿದ 37ನೇ ದೇಶವಾಗಿತ್ತು. ಅರ್ಥಾಯ್ತಾ? ಸ್ವಿಟ್ಜರ್ಲ್ಯಾಂಡ್ ಎಷ್ಟನೇ ದೇಶ ಆಗಿತ್ತು? 37ನೇ ದೇಶವಾಗಿತ್ತು. 38ನೇ ದೇಶವಾಗಿ ಯಾವುದಂದ್ರೆ ಸ್ವೀಡನ್ ಹೊರಹೊಮ್ಮಿರ್ತಕ್ಕಂಥದ್ದು. ಇನ್ನು ಆರ್ಟೆಮಿಸ್ ಅಕಾರ್ಡ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ, ಆರ್ಟೆಮಿಸ್ ಅಕಾರ್ಡ್ ಬಗ್ಗೆ ಇದು ನಾಸಾ USA ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಇಂದ ಜಂಟಿಯಾಗಿ ರಚಿಸಲಾಗಿರ್ತಕ್ಕಂಥ ಅಕಾರ್ಡ್. ಇದು 2020 ಅಕ್ಟೋಬರ್ 13ರಂದು 8 ಸಂಸ್ಥಾಪಕ ದೇಶಗಳು ಸಹಿ ಹಾಕಿದವು. ಯಾವಂದ್ರೆ ಆಸ್ಟ್ರೇಲಿಯಾ, ಕೆನಡಾ, ಇಟಲಿ, ಜಪಾನ್, ಲಕ್ಸಂಬರ್ಗ್, UAE ಮತ್ತು UK, USA. ಅರ್ಥ ಆಯ್ತಾ? ನಿಮ್ KS ಪ್ರಿಲಿಮ್ಸ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಕೇಳ್ತಾರ. ಆರ್ಟೆಮಿಸ್ ಅಕಾರ್ಡ್ಗೆ ಸಹಿ ಹಾಕಿ ಯಾವಾಗ ಸಹಿ ಹಾಕಲಾಯಿತು,
ಯಾವ ದೇಶಗಳು ಹಾಕಿದವೆ, ಆಮೇಲೆ 38ನೇ ದೇಶ, 37ನೇ ದೇಶ, ಆರ್ಟಿಮಿನ್ಸ್ನ ಉದ್ದೇಶ, ಈ ಥರ ಪ್ರಶ್ನೆಗಳನ್ನು ನಿಮಗೆ KS ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಕೇಳ್ತಿರ್ತಾರೆ. ಯು ಹ್ಯಾವ್ ಟು ಥರೋ ವಿತ್ ಇಟ್. ಎಸ್ ನೆಕ್ಸ್ಟ್ ನೋಡೋಣ ನೋಡಿ. ಇನ್ನೊಂದೇನೆಂದರೆ ಯಾವುದೇ ಹಣದ ಕಾಸಿನ ಬದ್ಧತೆಗಳಿಲ್ಲದ ನಾನ್ ಬೈಂಡಿಂಗ್ ಒಪ್ಪಂದವಾಗಿದೆ. ಇಟ್ ಇಸ್ ಬೈಂಡಿಂಗ್ ಅಲ್ಲ, ಎಲ್ಲರಿಗೂ ಕಂಪಲ್ಸರಿ ಇಲ್ಲ, ಇದು ನಾನ್ ಬೈಂಡಿಂಗ್. ಇವು ಬಾಹ್ಯಾಕಾಶದಲ್ಲಿ ಅನುಸರಿಸಬೇಕಾದ ಮಾನದಂಡಗಳನ್ನು ವಿವರಿಸುತ್ತದೆ. ಏನೇನು ನಾವು ಬಾಹ್ಯಾಕಾಶದಲ್ಲಿ ಮಾನದಂಡಗಳನ್ನು ಉಡಾವಣೆ ಮಾಡಿದಾಗ ಅನುಸರಿಸಬೇಕು ಅನ್ನೋದನ್ನು ಏನು ಮಾಡ್ತಾರಂದ್ರೆ ಇಲ್ಲಿ ಆ ಒಂದು ಒಪ್ಪಂದಗಳಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಂದ್ರ ಎಂಬುದು ಅಂತ ಪ್ರಶ್ನೆಯನ್ನ ಕೇಳಿದರೆ, ಇದು ಒಂದು ಹಡಗು. ಅರ್ಥ ಆಯ್ತಾ? ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಂದ್ರ ಒಂದು ಯಾವುದು ಅಂತ ನಾವು ಯಾವ ತರ ಪ್ರಶ್ನೆ ಕೇಳಿದೀವಿ ಅದೇ ತರ ಕೇಳ್ತಾರ. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ, ದೇಶದ ಅತಿ ದೊಡ್ಡ ಸೌರ ವಿದ್ಯುತ್ ಚಾಲಿತ ಹಡಗು ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡೋಣ ನೋಡಿ. ಭಾರತ ಅತಿ ದೊಡ್ಡ ಸೌರ ವಿದ್ಯುತ್ ಆಧಾರಿತ ಹಡಗು ಇಂದ್ರ ಇತ್ತೀಚೆಗೆ ಕೇರಳದಲ್ಲಿ ಕಾರ್ಯಾರಂಭ ಮಾಡಿದ್ದು, ಕೇರಳದ ಹಿನ್ನೀರಿನ ಆಕರ್ಷಕ ಸೊಬಗಿನ ಅನುಭವವನ್ನು ಪ್ರವಾಸಿಗರಿಗೆ ನೀಡುವ ಮೂಲಕ ಪ್ರವಾಸೋದ್ಯಮ ವಲಯ ಉತ್ತೇಜನ ನೀಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಭಾರತ ಅತಿ ದೊಡ್ಡ ಸೌರ ವಿದ್ಯುತ್ ಆಧಾರಿತ ಹಡಗಿದು ಯಾವುದು ಇಂದ್ರ ಅಂತಕ್ಕಂಥದ್ದು. ಇದನ್ನ 3.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಈ ಹಡಗು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, DRDO ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ DRDO ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸ್ವದೇಶಿ ತಂತ್ರಜ್ಞಾನ ಕ್ರೂ ಕ್ಷಿಪಣಿ ದಟ್ ಇಸ್ ITCN ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಅನ್ನು ಭಾರತ ಯಶಸ್ವಿಯಾಗಿ ಪ್ರಯೋಗಿಸಿದೆ. ಅರ್ಥ ಆಯ್ತಾ? ITCM ಅರ್ಥ ಆಯ್ತಾ? ITCM ಅಂದ್ರೆ ಇಂಡಿಜಿನಸ್ ಟೆಕ್ನಾಲಜಿ ಕ್ರೂಸ್ ಮಿಸೈಲ್ ಅಂತಕ್ಕಂಥದ್ದು. ಈ ಒಂದು ತಂತ್ರಜ್ಞಾನ ಕ್ಷಿಪಣಿ ಹೊಂದಿರತಕ್ಕಂಥದ್ದು ಭಾರತ ಏನ್ ಮಾಡಿದೆ, ಯಶಸ್ವಿಯಾಗಿ ಪ್ರಯೋಗಿಸಿದೆ. ಒಡಿಶಾದ ಚಂಡೀಪುರದ ಒಂದು ಉಡಾನ್ ನೆಲೆಯಲ್ಲಿ ಈ ಕ್ಷಿಪಣಿ ಪ್ರಯೋಗ ನಡೆಸಿದ್ದು, ಅದು ತನ್ನೆಲ್ಲ ಮಾನದಂಡಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಎಂದು ಕ್ಷಿಪಣಿ ಸಿದ್ಧಪಡಿಸಿದ DRDO ತಿಳಿಸಿರ್ತಕ್ಕಂಥದ್ದು. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ITCM ಅಂದ್ರೆ ಏನು, ಆಮೇಲೆ ಈಗಾಗಲೇ ನಿಮಗೆ ಕ್ರೂಸ್ ಮಿಸೈಲ್ ಅಂದ್ರೆ ಏನು, ಆಮೇಲೆ ತದನಂತರದಲ್ಲಿ ನಿಮಗೆ ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಏನು ಈಗಾಗಲೇ ನಿಮಗೆ ಹೇಳಲಾಗಿದೆ. ವಿಶೇಷವೆಂದರೆ ಈ ಸ್ವದೇಶ ಪ್ರಪಲ್ಷನ್ ಅನ್ನು ಬೆಂಗಳೂರಿನ ಒಂದು ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಈ ಒಂದು ಸ್ವದೇಶಿ ಪ್ರಪಲ್ಷನ್, ಈ ಒಂದು ಪ್ರಪಲ್ಷನ್ ಇದಕ್ಕೆ ಏನು ಬೇಕಲ್ಲ ಪ್ರಪಲ್ಷನ್ ಸಿಸ್ಟಮ್, ಅದು ಬೆಂಗಳೂರಿನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಬಗ್ಗೆ ಮಾತಾಡ್ತಾ ಬಂದಾಗ 1958ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಅಧ್ಯಕ್ಷರು ಪ್ರಸ್ತುತ ಸಮೀರ್ ವಿ ಕಾಮತ್ ಅವರಿದ್ದಾರೆ. ಪೋಷಕ ಸಂಸ್ಥೆ ಅಂದರೆ ರಕ್ಷಣಾ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ನೆಕ್ಸ್ಟ್ ಏನಿದೆ ನೋಡಿ, ವರ್ಷದ ಮೊದಲನೇ ಪ್ರಶ್ನೆ, ವಿಶ್ವ ಕಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 15. ವಿಶ್ವ ಯಕೃತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 19. ಯಾವ ಬ್ಯಾಂಕ್ ಇತ್ತೀಚೆಗೆ ಹೊಸ ಸಹ ಬ್ರ್ಯಾಂಡ್ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಲು ಒಂದು ಶಾರ್ಪಸ್ ಸ್ಟಾರ್ಟ್ ಲಿಮಿಟೆಡ್ ನೊಂದಿಗೆ ಸಹಯೋಗ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಕ್ಸಿಸ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನ ಹೊಂದಿದ ಬರಂಡ್ ಹಲ್ಜನ್ ಬಿನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫುಟ್ಬಾಲ್. ಅರ್ಥ? ನೈಫ್ ಮೆಡಿಟೇಷನ್ ಆಫ್ಟರ್ ಅನ್ ಅಟೆಂಪ್ಟೆಡ್ ಮರ್ಡರ್, ಈ ಒಂದು ಪುಸ್ತಕ ಬರೆದವರು ಯಾರಂದ್ರೆ ಸಲ್ಮಾನ್ ರಶೀದ್. ಇಂಪಾರ್ಟೆಂಟ್ ನೋಡಿ, ನೈಫ್ ಅಂತಕ್ಕಂಥದ್ದು ಮುಂದೆ ಮೆಡಿಟೇಷನ್ ಆಫ್ಟರ್ ಅಟೆಂಪ್ಟೆಡ್ ಮರ್ಡರ್, ಈ ಒಂದು ಕೃತಿಯನ್ನು ಬರೆದವರು ಯಾರಂದ್ರೆ ಸಲ್ಮಾನ್ ರಶೀದ್. ಈಗಾಗಲೇ ನಿಮಗೆ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.